ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಖಿಲ, ನನ್ಗೆ ಯಾವ ಊಟ ನಿದ್ದೇನೂ ಬೇಕಾಗಿಲ್ಲ. ನೀನು ಮನೆಗೆ ಬಂದಿಯಲ್ಲ, ನನಗೆ ಅಷ್ಟೇ ಸಾಕು. ಈ ಸಂತೋಷದಿಂದ ನನ್ನ ಮನಸ್ಸಲ್ಲಿದ್ದ ಎಲ್ಲ ಭಾರನೂ ಇಳಿದಾಗಿದೆ. ನಾನು ದಿನ ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಅವತ್ತಾದಂಥ ಘಟನೆ ಯಾವತ್ತೂ ಆಗಬಾರ್ದು. ಅಂಥ ಕಷ್ಟ ಏನಾದರೂ ಬರೋದಿದ್ರೆ ಅದು ನನಗೆ ಬರಲಿ ಅಂತ. ಬೇಡ ರಘು, ಹಾಗೆಲ್ಲ ಮಾತಾಡಬೇಡಿ. ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಏನು ಹೇಳೋದು, ನಮ್ಮ ಟೈಮೇ ಸರಿ ಇಲ್ಲ ಅನ್ಕೋಬೇಕಷ್ಟೆ. ಏನೇನೋ ನಡೆದು ಹೋಯ್ತು. ದೇವ್ರ ದಯೆ, ನಿಮ್ಮೆಲ್ಲರ ಪ್ರಯತ್ನದಿಂದ ನಾನು ರಿಲೀಸ್ ಆಗಿ ಬಂದೆ. ಇದೊಂಥರ ಸಂಕಟದ ಪರಿಸ್ಥಿತಿ. ಏನು ಮಾಡೋದು, ಏನೇನು ಆಗಬೇಕು ಅದೆಲ್ಲ ಆಗಲೇಬೇಕಲ್ಲ. ನಮ್ಮ ಪ್ರೀತಿ ಒಬ್ಬ ಸರಿ ಇದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ. ಅವನೇ ನಮಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ದಾನೆ. ಹಾಗೆ ಹೇಳ್ಬೇಡಿ ರಘು, ಎಲ್ಲ ಸರಿ ಹೋಗುತ್ತೆ. ಅವನು ಸರಿ ಹೋಗ್ತಾನೆ. ನಮ್ಮ ಮಾತನ್ನ ಕೇಳದೇ ಇರೋಷ್ಟು ಕೆಟ್ಟ ಹುಡುಗ ಅಲ್ಲ ಅವನು. ನಾವೇ ಅವನನ್ನು ಸರಿ ದಾರಿಗೆ ತರೋಣ. ಅತ್ಯಮ್ಮ, ಅನ್ನ ಮೊಸರು ತಗೊಂಬರೋದಕ್ಕೆ ಹೇಳಿದ್ರಲ್ಲ, ತಂದಿದ್ದೀನಿ. ಅಲ್ಲಮ್ಮ, ಇಲ್ಲಿಗೆ ಯಾಕೆ ತಗೊಂಡ್ ಬರಕ್ ಹೋದೆ? ನಾನೇ ಅಲ್ಲಿಗೆ ಬರ್ತಿದ್ದೆ. ಪರವಾಗಿಲ್ಲ ಅತ್ಯಮ್ಮ, ತಿಂದು ನೀವಿಲ್ಲೇ ಮಲ್ಕೊಳ್ಳಿ. ಸರಿಮ್ಮ, ಕೈ ತೊಳ್ಕೊಂಡು ಬರ್ತೀನಿ. ಅತ್ಯಮ್ಮ, ಇವತ್ತು ನಾನೇ ನಿಮಗೆ ತಿನ್ನಿಸ್ಲಾ? ಸರಿನಮ್ಮ. ಕೂತ್ಕೊಳ್ಳಿ ಅತ್ಯಮ್ಮ. ಅತ್ತೆಯರ್ಗೂ ನಿನ್ನಂಥ ಸೊಸೆನೇ ಸಿಗ್ಬೇಕಮ್ಮ. ಇಲ್ಲ ಅತ್ತೆಮ್ಮ, ಎಲ್ಲ ಸೊಸೆಯರ್ಗೂ ನಿಮ್ಮಂತ ಅತ್ತೆಮ್ಮ ಸಿಗ್ಬೇಕು. ಆವಾಗ ಅವ್ರ ಬಾಳು ಬಂಗಾರ ಆಗತ್ತೆ. ಪಾರ್ವತಿ, ನನಗೀಗ ಸಾಕಮ್ಮ. ಅಮ್ಮನ್ನ ರಕ್ಷಿಸೋದಕ್ಕೆ ನೀನ್ ಸುಳ್ಳು ಹೇಳ್ಬೇಡ. ನಿಮ್ಮ ಎರಡನೇ ಮಗ
ಪ್ರೀತ 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 ಯಾಕಪ್ಪ ಅವನ ಮೇಲೆ ಕೈ ಮಾಡ್ತಾ ಇದ್ದೀರಾ? ಇನ್ನೇನಪ್ಪ ಮಾಡಬೇಕು? ಇವ್ನು ಮಾಡಿರೋ ಕೆಲಸಕ್ಕೆ ಇವ್ನ ಕೈ ಮುಗಿಬೇಕಾ? ಇವತ್ತು ಅರಸನಕೋಟೆ ನೆಮ್ಮದಿ ಹಾಳಾಗಕ್ಕೆ ಇವನೇ ಕಾರಣ. ಇಷ್ಟೆಲ್ಲ ಆದ್ರೂ ಇವನ್ ಮಾತ್ರ ಏನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿ ಕೂತಿದ್ದಾನೆ ನೋಡು. ಪ್ರೀತು, ನಿನ್ ರೂಮ್ಗೆ ಹೋಗು. ನಿನಗೆ ಹೇಳ್ತಾ ಇರೋದು ಪ್ರೀತು, ಹೋಗು. ಅಪ್ಪ, ಅಮ್ಮ ಅರೆಸ್ಟ್ ಆಗಿ ಸ್ಟೇಷನ್ಗೆ ಹೋಗಿರೋದಕ್ಕೆ ಪ್ರೀತು ಕಾರಣ ಇರಬಹುದು ನಿಜ. ಆದ್ರೆ ಈಗ ಅವನೇನು ಸಂತೋಷವಾಗಿಲ್ವಲ್ಲ. ಅಮ್ಮಂಗೆ ಈಗ ತಾನೇ ಬೇಲ್ ಸಿಕ್ಕಿದೆ ಅಪ್ಪ. ಪ್ರೀತು ಯಾಕೆ ಆ ರೀತಿ ಹೇಳಿಕೆ ಕೊಟ್ಟ ಅಂತ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವನ ಮೇಲೆ ಆ ಒತ್ತಡ ಇದೆ. ಇವಾಗ ನಾವು ಎಲ್ಲ ಅವನ ಮೇಲೆ ಪ್ರೆಷರ್ ಹಾಕೋದು ಬೇಡ ಅಪ್ಪ. ಅಮ್ಮಂಗೆ ಗೊತ್ತಿಲ್ವಾ ಅಪ್ಪ ಪ್ರೀತು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ? ಗೊತ್ತಿದ್ರು ಅವ್ರು ಸುಮ್ಮನೆ ಅರೆಸ್ಟ್ ಆದ್ರು. ಎಲ್ಲ ಆದ್ಮೇಲೂ ನೀವು ಅಮ್ಮನ ಜೊತೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಸ್ಟೇಷನ್ಗೆ ಕಳಿಸಿದ್ದು ಪ್ರೀತು. ಅದಕ್ಕೆ ಈ ಸಲನೂ ದೀಪಾವಳಿ ಆಚರಿಸೋ ಥರ ಮಾಡ್ತೀರಾ? ಈ ದೀಪಾವಳಿ ಮತ್ತೆ ಅವ್ರ ಜೀವನದಲ್ಲಿ ಬೆಳಕು ಮೂಡೋ ಥರ ಆಗಬೇಕು ಪ್ಲೀಸ್. ಅದಕ್ಕೆ ಈಗಲೂ ಅಮ್ಮ ಬಂದಾಗ ಪ್ರೀತುನೇ ಹೋಗಿ ಕಾರ್ ಡೋರ್ ಓಪನ್ ಮಾಡ್ದ. ಅಮ್ಮ ಅವನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅನ್ನೋದನ್ನ ಮರೆತು ಅವನ್ನ ತಪ್ಕೊಂಡ್ರು. ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬೇಕಾಗಿರೋದು ಹೇಳಿ? ಪ್ರೀತು ಟ್ರ್ಯಾಪ್ ಆಗಿರೋದು ಅಮ್ಮಂಗೂ ಗೊತ್ತಪ್ಪ. ಅವನಿಂದ ಕೊಲೆ ಆರೋಪ ಹೊತ್ತರು ಅಮ್ಮ ಅವನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಹೀಗಿರುವಾಗ ನಾವ್ ಅವನ್ನ ಬೈಯೋದು ಹೊಡೆಯೋದು ಮಾಡಿದ್ರೆ ಅಮ್ಮನ್ ತ್ಯಾಗಕ್ಕೆ ಅವಮಾನ ಮಾಡ್ದಂಗಲ್ವಾಪ. ಅಲ್ದೆ ಅಮ್ಮನೇ ಅವನ ಮೇಲೆ ಕೈ ಮಾಡದೆ ಸುಮ್ಮನಿರುವಾಗ ನಾನಾಗ್ಲಿ ನೀವಾಗ್ಲಿ ಅವನ ಮೇಲೆ ಕೈ ಮಾಡಿದ್ರೆ ನಮ್ ಕೋಪ ಕಮ್ಮಿ ಆಗ್ಬೋದು ಹೊರತು ಸಮಸ್ಯೆಗೆ ಪರಿಹಾರ ಸಿಗಲ್ಲಪ್ಪ.
ಹಿಂದೆ ಯಾರೋ ಇದ್ದಾರೆ, ಅವನ್ನ ಪ್ರತಿ ಕ್ಷಣ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ನಾವು ಕಂಡುಹಿಡಿಬೇಕಪ್ಪ. ಆ ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ದುಡುಕ್ಬೇಡಿ. ಆಯ್ತಪ್ಪ, ನನಗೇನು ಅವನ ಮೇಲೆ ದ್ವೇಷ ಇಲ್ಲ. ನೀನು ಹೇಗೆ ನನ್ನ ಮಗನೋ ಅವನು ನನ್ನ ಮಗ ತಾನೆ. ಆದರೆ ಇಷ್ಟೆಲ್ಲ ಆದಮೇಲೂ ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋಕ್ಕೆ ಅವನು ತಯಾರೇ ಇಲ್ವಲ್ಲ. ಏನಾಗಿದೆ ಅಂತ ಹೇಳ್ತಾನೂ ಇಲ್ಲ. ಹೀಗಿದ್ದಾಗ ಅಪ್ಪನಾದವ್ರಿಗೆ ಕೋಪ ಬರಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋದಾಗಿಂದ ಅಖಿಲ ನಿದ್ದೆನೇ ಮಾಡಿಲ್ಲ. ಅದಕ್ಕೆ ಮನೆಗೆ ಬಂದ ಕೂಡಲೇ ಸರಿಯಾಗಿ ಊಟನೂ ಮಾಡದೆ ನಿದ್ದೆ ಜಾರ್ಬಿಟ್ಲು. ಪ್ರೀತು ನಾವು ಒಂದು ಮಾತು ಬೈದಿಲ್ಲ. ಅಂತ ಮಹಾನ್ ತಾಯಿ ಅಖಿಲ, ಅಂತವಳ ಹೊಟ್ಟೆಯಲ್ಲಿ ಇಂಥ ಮಗ ಹುಟ್ಬಿಟ್ನಲ್ಲ ಅಂತ ಕರಳು ಹಿಂಡ್ದಂಗೆ ಆಗತ್ತಪ್ಪ. ಅಪ್ಪ ಅಮ್ಮನಿಗೆ ನಿಜವಾದ ಸವಾಲು ಯಾವಾಗ ಗೊತ್ತಾ? ಮಕ್ಕಳು ಬೆಳೆದು ನಿಂತಾಗ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲಿ ದಾರಿ ತಪ್ತಾರೋ ಏನಾಗುತ್ತೋ ಏನು ಅಂತ ಹೆತ್ತವ್ರ ಮನಸ್ಸು ತುಡಿತಾ ಇರುತ್ತೆ. ಒಂದೊಂದು ದಿನ ಅದೇ ಪ್ರೀತಿ ಕಾಳಜಿ ಅವ್ರ ಮುಳ್ಳಾಗಿ ಚುಚ್ಚುತ್ತೆ ಅನ್ನೋದಕ್ಕೆ ನಮ್ಮ ಪ್ರೀತಿನೇ ಸಾಕ್ಷಿ. ಕೊನೆಗೂ ಬೇಲ್ ಸಿಕ್ತು. ಮನೆಗೆ ಕರ್ಕೊಂಡು ಬಂದಿದ್ದೀವಿ. ನಿದ್ದೆ ಮಾಡ್ತಿದ್ದಾಳೆ. ಎದ್ಮೇಲೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಚೆನ್ನಾಗಿ ನಿದ್ದೆ ಆಯ್ತಾ? ಆಯ್ತು ರಘು. ನಾನು ಅರೆಸ್ಟ್ ಆದಾಗಿನಿಂದ ಲಾಕಪ್ನಲ್ಲಿ ಒಂದು ಕ್ಷಣನೂ ಕಣ್ಮುಚ್ಚಿರ್ಲಿಲ್ಲ. ಯಾವಾಗ ಮನೆಗೆ ಬರ್ತೀನೋ, ಯಾವಾಗ ನಿಮ್ಮೆಲ್ಲರ ಜೊತೆ ಕಾಲ ಕಳಿತೀನೋ ಅಂತ ಕಾಯ್ತಾ ಇದ್ದೆ. ಅತ್ಯಮ್ಮ, ನೀವು ಮಧ್ಯಾಹ್ನನೂ ಏನೂ ತಿಂದಿಲ್ಲ. ನಿಮ್ಗೋಸ್ಕರ ಬಿಸಿ ಬಿಸಿ ಊಟ ತಂದಿದ್ದೀನಿ. ಈಗಲಾದ್ರೂ ಹೊಟ್ಟೆ ತುಂಬ ತಿನ್ನಿ ಅತ್ಯಮ್ಮ. ಹೌದಾ? ನಾನು ಮಧ್ಯಾಹ್ನ ಊಟನೇ ಮಾಡಿರ್ಲಿಲ್ವಾ? ಹೌದಕ್ಕಿಲ್ಲ, ನೀನು ಒಂದು ತುತ್ತು ತಿಂದು ಮಲಗಿದವಳು ಮಧ್ಯಾಹ್ನ ಊಟಕ್ಕೂ ಎದ್ದಿಲ್ಲ. ಆಯ್ತು, ಮಾಡ್ತೀನಿ. ಮನೇಲಿ ಬೇರೆಲ್ಲಾರ್ದು ಊಟ ಆಯ್ತಾ? ಇಲ್ಲ ಅಕ್ಕ, ನೀವು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ನಾವು ಯಾರೂ ಊಟ ಮಾಡಿಲ್ಲ. ಮೊದಲನೇ ಸಲ ನಾನು ಉಪವಾಸ ಇರೋದಕ್ಕ. ಇವತ್ತು ನಾನೇ ಎಲ್ರಿಗೂ ತಿರುಗಿಸ್ತೀನಿ.
ನಿನಗೆ ದೊಡ್ಡ ತುತ್ತು ಕೊಡ್ಲಾ? ಹ್ಞೂ ಅಕ್ಕ. ಈ ಪ್ರೀತು 3 ಹೊತ್ತು ಏರ್ಪೋರ್ಟ್ ಹಾಕಿರ್ತಾನೆ. ಯಾವುದಾದ್ರೂ ಫೋನ್ ಕಾಲ್ ಇವನ್ನ ಆಟ ಆಡಿಸ್ತಾ ಇದೆಯಾ? ಜೀವನದಲ್ಲಿ ಮನುಷ್ಯ ಎಷ್ಟೇ ಕೋಟಿ ಕೋಟಿ ಸಂಪಾದನೆ ಮಾಡಿರಲಿ, ಸಂಬಂಧ ಬಾಂಧವ್ಯದ ಮುಂದೆ ಅದು ಯಾವ ಲೆಕ್ಕಕ್ಕೂ ನಿಲ್ಲಲ್ಲ. ಟಿವಿಜಿಯವರು ಸುಂದರವಾಗಿ ಬರೆದಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಸೆ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಹಾಗೆ ನಿಸ್ವಾರ್ಥತೆಯಿಂದ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳ್ದಾಗ್ಲೇ ಜೀವನಕ್ಕೊಂದು ಅರ್ಥ ಬರೋದು. ಆಹಾ, ಎಂಥ ಮಾತು ಹೇಳಿದ್ರಿ ಅಕ್ಕ, ಸೂಪರ್. ದಾಮು, ಆ ಮಾತು ನಿನಗೆ ಚೆನ್ನಾಗಿ ಅನ್ವಯಿಸುತ್ತೆ. ಅಕ್ಕ ನನ್ನ ಗಂಡ ಮೋಹನ್ನ. ಏಯ್, ಅದೇನೇ ಅದು? ಯಾವಾಗ ನೋಡು ನನ್ನ ಗಂಡ ಮೋಹನ್ ಅಂತ ಒತ್ತಿ ಒತ್ತಿ ಹೇಳ್ತೀಯಲ್ಲ. ನಾನು ನಿನ್ನ ಗಂಡನೇ, ಸುಮ್ಮನೆ ಇರೋ. ನಿಮಗ್ ನೆನಪಿರ್ಲಿ ಅಂತ ಹೇಳ್ದೆ ಅಷ್ಟೇ. ಇದು ನಮ್ಮ ಅರಸರ ಕೋಟೆ ಅಂದ್ರೆ. ನಮ್ಮೆಲ್ಲರ ಪ್ರೀತಿಯ ಬೇರು ಆಳವಾಗಿ ಹೋಗಿದೆ. ನಮ್ಮ ಈ ಒಗ್ಗಟ್ಟಿನ ತೇರನ್ನ ಒಡೆಯೋದಕ್ಕೆ, ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರುಂಧತಿ ರಾಣಾಗೆ ನಮ್ಮ ಮನೆಯವರೆಲ್ಲ ಖುಷಿಯಾಗಿರೋದು ಕಂಡ್ರೆ ಆಗಲ್ಲ. ಮತ್ತೆ ಫೋನ್ ಮಾಡಿ
ಏನಾದ್ರು ಸಮಸ್ಯೆನ ಸೃಷ್ಟಿ ಮಾಡು ಅಂತ ಹೇಳಿದ್ರೆ ಏನು ಮಾಡ್ಲಪ್ಪ? ದೇವ್ರೆ, ಅವ್ನು ಫೋನ್ ಮಾಡದೆ ಹೋದ್ರೆ ಸಾಕಪ್ಪ. ಪ್ರೀತು ಮುಖಾಂತರ ಈ ನಗುವಿಗೆ ಅಡ್ಡ ಹಾಕ್ತಾ ಇರೋರು ಜಾಡ್ ಹಿಡಿತೀನಿ ಮಾ. ಈ ನಗುನ ಮಾಸೋಗ್ಬಿಡಲ್ಲ.